ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾದ 5ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯಾಟ ಆರಂಭವಾಗಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದ ಭಾರತ ಮತ್ತೆ ನೀರಸ ಪ್ರದರ್ಶನ ತೋರಿಸಿದೆ. ಕ್ಯಾಪ್ಟನ್ ಚೇಂಜ್ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಪಂದ್ಯ ಆರಂಭಿಸಿದಂಥ ಯಶಸ್ವಿ ಜೈಸ್ವಾಲ್ ಮತ್ತು ಕನ್ನಡಿಗ KL ರಾಹುಲ್ ಮೊದಲ 7 ಓವರ್ನಲ್ಲೇ ಆಸ್ಟ್ರೇಲಿಯಾಗೆ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಹತ್ರ ಸಾಗಿದರು. ನಂತರ ಬಂದಂಥ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಸಹ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ವಾಪಸ್ ಹೋದರು. ನಂತರ ಬಂದ ಎಡಗೈ ಬ್ಯಾಟರ್ ರಿಷಬ್ ಪಂತ್ ಸ್ವಲ್ಪ ಮಟ್ಟಿಗೆ ರನ್ ಕಲೆ ಹಾಕ್ತಾ ಇದ್ರು. ನಂತರ ಆಸ್ಟ್ರೇಲಿಯಾದ ಮಾರಕ ಬೌಲಿಂಗ್ ದಾಳಿಗೆ ಹೆಸರಾಗಿರೋ ಮಿಚೆಲ್ ಸ್ಟಾರ್ಕ್ ರಿಷಬ್ ಪಂತ್ ಅವರ ವಿಕೆಟನ್ನು ತೆಗೆದರು. ಇದಾದ ಮೇಲೆ ಭಾರತದ ಸಂಪೂರ್ಣ ಪಾತಾಳಕ್ಕೆ ಕುಸಿತು. ಟೆಸ್ಟ್ ಕ್ರಿಕೆಟ್ನಲ್ಲಿ ಕೇವಲ 185 ರನ್ ಕಲೆ ಹಾಕುವ ಮೂಲಕ ನೀರಸ ಪ್ರದರ್ಶನ ತೋರಿಸಿದ್ದಾರೆ. ಮತ್ತೊಂದು ಕಡೆ ಆಸ್ಟ್ರೇಲಿಯಾದ ವೇಗಿ ಮಿಚೆಲ್ ಸ್ಟಾರ್ಕ್ 3 ವಿಕೆಟ್ ತಗೊಂಡ್ರೆ ನಾಯಕ ಪ್ಯಾಟ್ ಕಮಿನ್ಸ್ 2 ವಿಕೆಟ್ ತಗೊಂಡಿದ್ದಾರೆ. ಮತ್ತೊಬ್ಬ ಬೌಲರ್ ಬೋಲ್ಯಾಂಡ್ 4 ವಿಕೆಟ್ ತಗೊಂಡಿದ್ದಾರೆ. ಸದ್ಯ ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಆರಂಭಿಸಿದೆ. ಸ್ಯಾಮ್ ಕೋಸ್ಟರ್ಸ್ ಮತ್ತು ಉಸ್ಮಾನ್ ಖವಾಜಾ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದಿದ್ದಾರೆ.